ಈ ಒಂದು ವೇದಿಕೆಯಲ್ಲಿ ರೇವತಿ ಪ್ರಿಯ ವೆಂಕಟೇಶ್ ಇಂಗ್ಲೆಂಡ್ ಇವರು ಆಗಮಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತಿಸಿದವರು ವೇದಿಕೆಯ ಮುಂಭಾಗದಲ್ಲಿರುವಂತಹ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತದೆ. ಜೋರಾದ ಚಪ್ಪಾಳೆ ಮೂಲಕ ರೇವತಿ ಪ್ರಿಯ ವೆಂಕಟೇಶ್ ಇವರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೆಂಕಟೇಶ್ ಅವರು ಅನಿವಾಸಿ ಇಂಗ್ಲೆಂಡಿನಲ್ಲಿ ನೆಲೆಸಿದ್ದು ಕೂಡ ವಿದ್ಯಾಭ್ಯಾಸ ಮಾಡುತ್ತಾ ಊರಿಗೆ ಹಲವಾರು ಅಭಿವೃದ್ಧಿ ಕೆಲಸಗಳಲ್ಲಿ ಭಾಗವಹಿಸಿದ ಮತ್ತು ಉತ್ತಮ ನೃತ್ಯಪಟು ಕೂಡ ಆಗಿರುವಂತಹ ಇವರ ಸಾಧನೆಯನ್ನು ಗುರುತಿಸಿ ದ್ವಿತೀಯ ಅನಿವಾಸಿ ಕನ್ನಡಿಗರ ಸಮ್ಮೇಳನ ಹಾಗೂ ಹೊರನಾಡ ಕನ್ನಡಿಗರ ಸಮ್ಮೇಳನದ ಈ ಸಾರ್ವಜನಿಕ ಸಮ್ಮುಖದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಅಭಿನಂದನೆಗಳು ರೇವತಿ ಪ್ರಿಯ ಇವರಿಗೆ. ಅದೇ ರೀತಿ ಸನ್ಮಾನವನ್ನು ಮಾಡಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದನ ಅರ್ಪಿಸುತ್ತಾ Hi, I'm Revati Priya Venkatesh. Today I have received a Golden Iconic Award from Hrudaya Vahini's second Kannadigas conference. I am deeply humbled and honored to stand here today. Receiving this recognition means a great deal to me, not only as a personal achievement but as a reminder of the journey, the people and the moments that shaped it. I want to sincerely thank the organizers for this honor and everyone who believed in me. Thank you Manjunath Sagar sir for this wonderful opportunity. Thank you so much. ಈ ದಿನ ಏನು ದ್ವಿತೀಯ ಅನಿವಾಸಿ ಭಾರತೀಯರ 2ನೇ ಸಮ್ಮೇಳನವನ್ನು ಮಂಗಳೂರಿನಲ್ಲಿ ಆಯೋಜನೆ ಮಾಡಿರುವಂತಹ ಮಂಜುನಾಥ್ ಸರ್ ಅವ್ರಿಗೆ ಮೊದಲಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ಕನ್ನಡನ ಉಳಿಸಿ ಬೆಳೆಸುವಂತಹ ಕೆಲಸನ ಇವರು ಮಾಡ್ತಾ ಇದ್ದಾರೆ. ಕನ್ನಡ ಅಂದರೆ ಇವತ್ತು ತುಂಬ ಒಂದು ಕನ್ನಡ ಭಾಷೆ ಇವತ್ತು ಏಳ ಹೆಸರಿಲ್ದಂಗೆ ಆಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸುವಂತಹ ಕೆಲಸನ ಮಾಡ್ತಿರೋವಂತಹ ಮಂಜುನಾಥ್ ಸರ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಮೊದಲಿಗೆ ತಿಳಿಸ್ತಾ, ನಂತರದಲ್ಲಿ ಇವತ್ತು ಏನು ಅನೇಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ರು, ಅದು ಸನ್ಮಾನ ಇವತ್ತು ಅವ್ರಿಗೆ ಕೊಡ್ತಾ ಇರೋವಂತಹ ಒಂದು ಸನ್ಮಾನ ಮಾಡಿರೋದು ನೀವು ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಾ ಇದೆ. ಯಾಕೆ ಅಂದರೆ ಅವರು ಒಂದು ಸಣ್ಣ ಒಂದು ಸಾಧನೆ ಮಾಡಿರ್ತಾರೆ, ಆ ಸಾಧನೆನ ಗುರುತಿಸೋವಂಥ ಕೆಲಸನ ಇಲ್ಲಿ ಹೃದಯ ವಾಹಿನಿ ಸಂಪಾದಕರು ಮಾಡ್ತಾ ಇದ್ದಾರೆ, ಹೃದಯ ವಾಹಿನಿಯವರು. ಹಾಗಾಗಿ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಕಾರ್ಯಕ್ರಮ. ಅದ್ರ ಜೊತೆಗೆ ಸನ್ಮಾನದ ಜೊತೆಗೇ ಬೇರೆ ಬೇರೆ ಎಲ್ಲ ಥರ ಒಂದು ಕನ್ನಡಿಗರನ್ನು ಒಂದುಗೂಡಿಸಿ ಏನು ವಿದೇಶದಲ್ಲಿ ಇರುವಂತಹ ಮತ್ತು ಕರ್ನಾಟಕದ ಇತರ ರಾಜ್ಯಗಳಲ್ಲಿ ಇರುವಂತಹ ಅನೇಕರನ್ನು ಇಲ್ಲಿಗೆ ಕರೆಸಿ ಒಂದುಗೂಡಿಸಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರನ್ನೂ ಇಲ್ಲಿ ಒಂದೆಡೆ ಸೇರಿಸುವಂಥ ಕೆಲಸನೂ ಮಾಡಿದ್ದಾರೆ. ಅವರ ಸಾಧನೆಗಳನ್ನು ಗುರುತಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ಇಂತಹ ಕೆಲಸಗಳನ್ನು ಇನ್ನೂ ಹೆಚ್ಚಾಗಿ ಮಾಡಲಿ. ಏನು ಈಗ ನನ್ನ ಮಗಳಿಗೆ ಇವತ್ತು ರೇವತಿ ಪ್ರಿಯಾ ವೆಂಕಟೇಶ್ ಅವರು ಇವತ್ತು ಏನು ಲಂಡನ್ನಲ್ಲಿ ಸೈಕಾಲಜಿಯನ್ನು ಓದ್ಕೊಂಡು ಬಂದಿದ್ದರು. ಅದ್ರ ಜೊತೆಗೇ ಓದುವ ಜೊತೆಗೇ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇದ್ದಾಳೆ. ಏನಪ್ಪ ಅಂದರೆ ಅವರು ಮಕ್ಕಳಿಗೆ ಬ್ಲೈಂಡ್ ಸ್ಟೂಡೆಂಟ್ಸ್ಗಳಿಗೆ ಮೊದಲಿಗೆ ಅವಳು ಎಕ್ಸಾಮನ್ನು ಬರೆದು ಕೊಡ್ತಾಳೆ. ಮಕ್ಕಳ ಒಂದು SLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಇಂತಹ ಮಕ್ಕಳಿಗೆ. ಅದ್ರ ಜೊತೆಗೆ ಅವಳ ಪ್ರತಿ ಹುಟ್ಟಿದ ಹಬ್ಬನೂ ಸಹ ಒಂದು ಸಮಾಜ ಸೇವೆಗಾಗಿ ಮುಡುಪಾಗಿಟ್ಟಿರ್ತಾಳೆ. ಅಲ್ಲಿ ಏನು ಯಾವ ಶಾಲೆಯಲ್ಲಿ ಏನು ಕೊಡ್ಬೋದು ಅಂತಹ ಶಾಲೆಗಳಿಗೆ ಮಕ್ಕಳಿಗೆ ಕೊಡುವಂಥದ್ದನ್ನು ಈ ಥರದ್ದೆಲ್ಲ ಮಾಡ್ತಾ ಬರ್ತಾ ಇದ್ದಾಳೆ. ಇವತ್ತು ಅವಳನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ನನಗೂ ಸಹ ತುಂಬ ಸಂತೋಷ ಆಗಿದೆ. ಜೊತೆಗೆ ಏನು ನಮ್ಮ ಮಂಜುನಾಥ್ ಸಾಗರ್ ಸರ್ಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಅವಳನ್ನು ಕರೆದು ಸನ್ಮಾನ ಮಾಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.